ಮನೆಗೆ ಬಂದ್ವಿ, ಆಯಿತು ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಅಂದರೆ ಚಪ್ಪಲಿ ಎಲ್ರಿಗೂ ಚಪ್ಪಲಿಗಳು ತಂದಿದ್ದು, ಅದಕ್ಕೋಸ್ಕರನೇ ಹೋಗಿದ್ದು. ಯಾಕಂತಂದರೆ ಯಾರಿಗೂ ಇದ್ದಿಲ್ಲ ಡೈಲಿ ಯೂಸ್ಗೆ ಚಪ್ಪಲಿ, ಅದಕ್ಕೋಸ್ಕರ ತರಕ್ಕೆ ಹೋಗಿದ್ದು. ಇವಾಗ ಒಂದೊಂದೇ ತೋರಿಸ್ತೀನಿ ಯಾರ್ಯಾರಿಗೆ ಏನೇನು ತಗೊಂಡಿದ್ದೀನಿ ಅಂತ. ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡೋಣ. ಇದು ನನ್ನ ಮಗಳಿಗೆ ಅದು ಇವಾಗೇನೋ ಟ್ರೆಂಡಿಂಗ್ ಅಂತೆ, ಕಲರ್ ಸ್ಲಿಪ್ಪರ್ಸ್ ಅಂತ. ಡೈಲಿ ಯೂಸ್ಗೆ ಇರಲಿ ಅಂದ್ಬಿಟ್ಟು ಎತ್ಕೊಂಡೆ. ಎಲ್ಲ ನಾವು ಹೋಗಿ ಬರೋದಕ್ಕೆ ಅವಳಿಗಿದೆ, ಆದರೆ ಡೈಲಿ ಯೂಸ್ಗೆ ಹೊರಗಡೆ ಎಲ್ಲ ನಾವು ಟ್ಯೂಷನ್ಗೆಲ್ಲ ಹೋಗ್ತಾಳಲ್ವ, ಅವಾಗ ಹಾಕ್ಕೊಳ್ಳಿ ಅಂದ್ಬಿಟ್ಟು ಇದೊಂದು ಜೊತೆ ತೊಗೊಂಡೆ. ಹಾಂ, ಇದು ಮಗನಿಗೆ ಒಂದು ಪೇರು. ಇದು ನನ್ನ ಮಗಳಿಗೆ ಒಂದು ಪೇರು ಅಷ್ಟೇ. ಅವಳಿಗೆ ಡೈಲಿ ಯೂಸ್ಗೆ ಟ್ಯೂಷನ್ಗೆಲ್ಲ ಹೋಗ್ತಾಳಲ್ವ ಹೊರಗಡೆ, ಅದಕ್ಕೋಸ್ಕರನೇ ಮದುವೆ ಅದಕ್ಕೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಇದೆ. ಆಲ್ಮೋಸ್ಟ್ ಅವಳ ಹತ್ರ ಮೂರು ಪೇರ್ ಆಗೋಷ್ಟಿದೆ. ಡೈಲಿ ಯೂಸ್ಗೆ ಒಂದು ಜೊತೆ ಮಾತ್ರ ಇರೋದು. ನನಗೆ ಚಪ್ಪಲಿ ಬೇಕು ಅಂತ ಕೇಳಿದ್ಲು, ಅದಕ್ಕೆ ಇದು ತೊಗೊಂಡ್ಬಂದೆ. ಈಗ ಟ್ರೆಂಡಿಂಗ್ ಅಂತೆ ಇದು ಕಲರು. ನಾನು ಬೇಡ ಬೇರೆ ಕೊಡಿ ಅಂತ ಹೇಳಿದೆ. ಇಲ್ಲ ಮೇಡಮ್ ಇದು ಟ್ರೆಂಡಿಂಗ್ ಅಂತಂದರು, ಅದಕ್ಕೋಸ್ಕರ ತಂದೆ. ಇದು ಮಗನಿಗೆ ಅಂತಾನೆ ಇದು ಶೂ ನಂದಿದೆ. ಶೂ ಏನು ತಗೊಂಡೆ ಅಂತಂದರೆ, ಆಲ್ರೆಡಿ ನನ್ನ ಹತ್ರ ಇದೆ ಬ್ಲೂ ಕಲರಲ್ಲಿ. ಅದು ಹಸು ಮನೇಲಿ ಕೆಲಸ ಮಾಡೋವಾಗೆಲ್ಲ ಹಾಕ್ಕೊಂಡು ಸಗಣಿ ಆಗ್ಬಿಟ್ಟಿದೆ. ಹೊರಗಡೆ ಸ್ಕೂಲ್ ಹತ್ರ ಹೋಗ್ಬೇಕು ಅಂತಂದರೆ ಅದನ್ನ ತೊಳೆದು ಒಣಗಿಸಿ ಆಮೇಲೆ ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಸ್ಕೂಲ್ ಹತ್ರ ಹೊರಗಡೆ ಎಲ್ಲನೂ ಹೋದವಾಗ ಹಾಕ್ಕೊಂಡು ಹೋಗಂತಾನೆ ತಂದಿದ್ದು. ಯಾಕಂದರೆ ಗಾಡಿ ಓಡಿಸ್ತೀನಲ್ವ, ಚಪ್ಪಲಿಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಶೂ ಅಂದರೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ ಗಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಶೂ ತಗೊಂಡೆ. ಚೆನ್ನಾಗಿದೆ, ಹಾಕಿ ನೋಡಿದೆ ನಾನಲ್ಲಿ. ಇನ್ನೊಂದು ಪೇರು ಹೊರಗಡೆ ಹೋಗೋದಕ್ಕೆ ಸಿಂಪಲ್ ಆಗಿ ಇದೊಂದು ಜೊತೆ ತಗೊಂಡೆ. ಚೆನ್ನಾಗಿದೆ. ಇದು ಮಗನಿಗೆ ಶೂ. ಇವನಿಗೆ ಮದುವೆಗಳೆಲ್ಲ ಹೋಗೋದಕ್ಕೆ ಹೊರಗಡೆ ಹೋಗೋದಕ್ಕೆಲ್ಲ ಶೂ ಇದ್ದಿಲ್ಲ. ಶೂ ತಂದ್ರೂ ಅದು 2 ತಿಂಗಳು ಆಗ್ತಾನೆ ಇಲ್ಲೋ ಅನ್ನೋಷ್ಟರಲ್ಲಿ ಸೈಜು ಟೈಟ್ ಆಗಿಬಿಡುತ್ತೆ. ಅಷ್ಟು ಕಾಲು ಬೆಳೀತಾ ಇರುತ್ತೆ. ನಾವು ಎಷ್ಟೋ ಸರಿ ಹೊಸದೇ ಶೂಗಳು ಕೊಟ್ಬಿಟ್ಟಿರ್ತೀವಿ ಬೇರೆಯೊಬ್ರಿಗೆ, ಯಾಕಂದರೆ ಅವನಿಗೆ ಸೈಜು ಟೈಟ್ ಆಗ್ತಾ ಇರುತ್ತೆ ಸ್ವಲ್ಪ ದಿನಕ್ಕೇ. ಅದಕ್ಕೋಸ್ಕರ ಇದೊಂಚೂರು ಲೂಸಾಗೆ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಸಾಕ್ಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನೊಂಚೂರು ಕಾಲು ಸ್ವಲ್ಪ ದಪ್ಪ ಆದ್ಮೇಲೂ ಹಾಕ್ಕೋಬೋದು, ಆ ಥರ ನೋಡಿ ತೊಗೊಂಡ್ಬಂದಿರೋದು. ಅಷ್ಟೇ. ಇವಾಗ ಸಾಕ್ಸ್ ತಗೊಂಡೆ. ಇವನಿಗೆ ಮಗನಿಗೆ ಹೊರಗಡೆ ಹೋಗೋದಕ್ಕೆ ಸಾಕ್ಸು ಅದೆಲ್ಲ ದೊಡ್ಡದಾಗಿ ಲೂಸ್ ಆಗಿಬಿಟ್ಟಿತ್ತು. ಸರಿ ಒಂದು ಪೇರ್ ಅದು ತಗೊಂಡೆ. ಸ್ಕೂಲಲ್ಲಿ ಈ ಸರಿ ಸಾಕ್ಸೇ ಕೊಟ್ಟಿಲ್ಲ ಅವನಿಗೆ, ಏನಂತ ಗೊತ್ತಿಲ್ಲ. ನೀವೇ ತಗೊಳ್ಳಿ ಅಂತಂದರು. ಸರಿ ವೈಟ್ ಸಾಕ್ಸ್ ಬೇಕಂತೆ. ಒಂದು ಪೇರ್ ಇದೆ ಆಲ್ರೆಡಿ ಮನೇಲಿ, ಅವನಿಗೆ ಜಾಸ್ತಿ ಗಲೀಜು ಮಾಡ್ಕೊಬರ್ತಾನೆ. ಹಾಗಾಗಿ 3 ಇದ್ದರೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ 2 ಸೆಟ್ ತಂದೆ. ಮತ್ತು ಈ ಮನೇಲಿ ಇವಾಗ ಒಂದು ಪೇರ್ ಇದೆ. ಬ್ಯಾಲೆನ್ಸ್ 1 ವಾರಕ್ಕೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು 2 ಸೆಟ್ ತಂದೆ. ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅಷ್ಟೇ ಇವತ್ತಿನ ಶಾಪಿಂಗು. ಆಮೇಲೆ ರೇಷನ್ ಅಂಗಡಿಲಿ ಸ್ವಲ್ಪ ಇವಾಗ ಚಪ್ಪಲಿ ಎಲ್ಲ ತೋರಿಸಿದ್ದಾಯ್ತಲ್ವ, ಕಿಚನ್ಗೆ ಬಂದಿದ್ದೀನಿ. ಹಾಗೆ ರೇಷನ್ನು ಕೂಡ ತಂದೆ. ಖಾಲಿಯಾಗಿತ್ತು. ಮತ್ತು ಹಸಿ ಕಡಲೆ ಬೀಜನೂ ಖಾಲಿಯಾಗಿತ್ತು, ಅದನ್ನು ತಂದೆ ಅಂಗಡಿಯಲ್ಲಿ. 2 ಪ್ಯಾಕೆಟ್ ಏನಕ್ಕೆ ಅಂದರೆ, ಒಂದು ಕಿಚನ್ಗೆ, ಒಂದು ದೇವ್ರ ಮನೆಗೆ. ನಾನು ಅಕ್ಕಿ ಹಿಟ್ಟಲ್ಲೇ ದೇವ್ರ ಮನೇಲಿ ರಂಗೋಲಿ ಹಾಕೋದು, ಅದಕ್ಕೋಸ್ಕರ. ಮತ್ತು ಇವಾಗ ಶ್ರಾವಣ ಬರುತ್ತಲ್ಲ, ಅದಕ್ಕೆ ಅಕ್ಕಿ ಹಿಟ್ಟಿನ ದೀಪ ಮಾಡಬೇಕಲ್ವ, ಅದಕ್ಕೋಸ್ಕರ ದೇವ್ರ ಮನೆಗೆ ಒಂದು ತಂದೆ. ಮತ್ತು ಅಡುಗೆ ಮನೆಗೆ ಒಂದು ತಂದೆ. ಕಿಚನ್ಗೆ ಅಕ್ಕಿ ರೊಟ್ಟಿ ಮಾಡೋದು ಜಾಸ್ತಿ ಅಲ್ವ ನಾನು, ಹಾಗಾಗಿ. ಇವಾಗ ಮಕ್ಕಳಿಗೆ ಫ್ರೆಂಚ್ ಫ್ರೈ ಬೇಕಂತೆ.
ಬಿಡ್ತಾ ಇಲ್ಲ ನನ್ನ. ಇವತ್ತು ರಜೆ ಇತ್ತು ಅಂದರೆ ಏನನ್ನ ಒಂದು ಕೆಲಸ ಕೊಡ್ತಾರೆ ನನಗೆ. ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಡ್ರ್ಯಾಗನ್ ಫ್ರೂಟ್ ಇತ್ತು, ಕಟ್ ಮಾಡಿ ಕೊಟ್ಟೆ, ಕೇಳಲಿಲ್ಲ. ಇವಾಗ ಸ್ನ್ಯಾಕ್ಸ್ ಏನಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಫ್ರೆಂಚ್ ಫ್ರೈ ಮಾಡಿಕೊಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಗೊತ್ತಿಲ್ಲ, ಎಲ್ರಿಗೂ ಬರುತ್ತೆ, ನನ್ನ ಸ್ಟೈಲೇ ನಾನು ಮಾಡ್ತೀನಿ. ಬನ್ನಿ ನೋಡೋಣ ಇವಾಗ ವಿಡಿಯೋ ನೋಡಿ. ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೊಟ್ಯಾಟೊ. ಈ ಥರ ಇರಬೇಕು ಫ್ರೆಂಚ್ ಫ್ರೈಗೆ. ಇದರಲ್ಲೂ ಫಿಂಗರ್ ಫ್ರೈ, ಆಲೂ ಫಿಂಗರ್ ಫ್ರೈ ಅದು ಕೂಡ ಮಾಡ್ತಾರೆ. ಅದು ಮುಂದೆ ಯಾವಾಗಾದ್ರೂ ತೋರಿಸ್ತೀನಿ. ಇವಾಗ ಫ್ರೆಂಚ್ ಫ್ರೈ ಮಾಡೋದಕ್ಕಂತಲೇ ಕಟ್ ಮಾಡಿ ಇಟ್ಕೊಂಡಿರೋದು. ಕಟ್ ಮಾಡಿ ಹೊರಗಡೆ ಇಡಬಾರ್ದು, ಬ್ಲಾಕ್ ಆಗಿಬಿಡುತ್ತೆ. ಈ ಥರ ನೀರಲ್ಲಿ ಹಾಕಿ ಇಟ್ಕೋಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ, ಕಡೆಯಲ್ಲಿ. ಈ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಪೊಟ್ಯಾಟೊನ ಎತ್ತಿ ಅದಕ್ಕೆ ಹಾಕ್ಕೊಳ್ಳೋದು. ತೋರಿಸ್ತೀನಿ. ನೀರು ಕಾಯೋವರೆಗೂ ನಾನಿಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಒಬ್ಬಳವಾಗುವಷ್ಟು ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರನೇ. ಇವಾಗ ಹಾಲು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಟ್ಲಿಗೆ. ಇವಾಗ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಹಾಕಿ ಪೊಟ್ಯಾಟೊ ಇವಾಗ ಇಟ್ಕೊಂಡು ಆಲೂಗಡ್ಡೆ ಹಾಕ್ಕೊಳ್ಳೋದು. ಬೇಯಿಸಬಾರ್ದು, ಸುಮ್ಮನೆ ಬಿಸಿನೀರಲ್ಲಿ ಬ್ಲಾಂಚ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕು ಅಷ್ಟೇ. ತೋರಿಸ್ತೀನಿ. ಈ ಥರ ತಿರುಗಿಸಿ ನೋಡ್ಕೋಬೇಕು, ಬೇಯಕ್ಕೆ ಬಿಡಬಾರ್ದು. ಇನ್ನೂ ಅದು ಆಗಿಲ್ಲ. ಇಷ್ಟಾದರೆ ಸಾಕು. ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ, ಕ್ಲೀನಾಗಿರೋ ಬಟ್ಟೆ ಅದು. ಅದರಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ತ್ಯಾವ ಇರಬಾರ್ದು, ಎಣ್ಣೆದಲ್ಲಿ ಫ್ರೈ ಮಾಡಬೇಕಲ್ವಾ, ಅದಕ್ಕೋಸ್ಕರನೇ. ಇವಾಗ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ನೀಟಾಗಿ ಒರೆಸ್ಕೋಬೇಕು, ತ್ಯಾವ ಇಲ್ದಿರೋ ಥರ ಇದು ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು. ಬಾಣಲಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಳ್ಳೋದು. ಇವಾಗ ಎಣ್ಣೆ ಕಾದಿಲ್ಲ. ಇದನ್ನು ಸೈಡಿಗೆ ತಿಕ್ಕೋಬೇಕು. ಇನ್ನೊಂದು ಸರಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಸರಿ ಆಗಿದೆ. ಇವಾಗ ಬೇರೆ ನೆಕ್ಸ್ಟ್ ಟ್ರಿಪ್ ಹಾಕೋತೀನಿ. ಅದು ಈ ಥರ ಆದಮೇಲಕ್ಕೆ ತಿರ್ಗಾ ಇದನ್ನ ಎತ್ತಿ ಫ್ರೈ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ರುಚಿಗೆ ತಕ್ಕಷ್ಟು ಮೇಲೆ ಸ್ಪ್ರಿಂಕಲ್ ಮಾಡೋದು. ಇದು ಉಪ್ಪು ಮತ್ತು ಚಾಟ್ ಮಸಾಲ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಉಪ್ಪು ಖಾರದ ಪುಡಿ ಹಾಕ್ಕೋಬೋದು ಅಷ್ಟೇ. ಇಲ್ಲಿ ಮಕ್ಕಳು ಚಾಟ್ ಮಸಾಲೆ ತಿಂತಾರೆ ಅಂದ್ಬಿಟ್ಟು ಚಾಟ್ ಮಸಾಲ ಸ್ವಲ್ಪ. ಇನ್ನೊಂದು ಟ್ರಿಪ್ಪು ಎಲ್ಲ ಆಯಿತು. ಒಂದು ಟ್ರಿಪ್ಪು ಫ್ರೈ ಮಾಡಿಟ್ಕೊಂಡಿದ್ದು. ಇವಾಗ ಲಾಸ್ಟ್ ಬ್ಯಾಚು ಡಬಲ್ ಬಾಯ್ಲಿಂಗ್ ಮಾಡ್ತಾ ಇರೋದು. ರೆಡಿ ಮಾಡಿಟ್ಕೊಂಡಿರೋ ಪೌಡ್ರ್ ಹಾಕ್ಕೊಳ್ಳೋದು, ಅಂದರೆ ಮಸಾಲೆ, ಖಾರದ ಪುಡಿ ಮತ್ತು ಚಾಟ್ ಮಸಾಲ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಆ ಥರ ಈ ಥರ
ಮಿಕ್ಸ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ, ಆದರೆ ಪೇಷನ್ಸ್ ಇರಬೇಕು ಅಷ್ಟೇ ಮಾಡೋಕ್ಕೆ. ಇವಾಗ ರೆಡಿ ಆಯಿತು ಫ್ರೆಂಚ್ ಫ್ರೈ. ಸೂಪರಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಟೊಮೆಟೊ ಕೆಚಪ್ ಜೊತೆಲಿ. ನೀವು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.